ಯೂಶಲಿ ಒಂದು ಶೂಟಿಂಗ್ ಜಾಗದಲ್ಲಿ ಇಷ್ಟು ದೊಡ್ಡ ಟೀಮ್ ಇರುತ್ತೆ, ಆದ್ರೆ ರಿಯಲ್ ಲೈಫಲ್ಲಿ ನಮ್ಮ ಹೇರ್ನ ನಾವೇ ನೋಡ್ಕೋಬೇಕಲ್ವಾ. ಇಷ್ಟೊಂದು ಸರಿ ಹೇರ್ ಥಿನ್ನಿಂಗ್ ಇರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ಇದು ನಮಗೆ ಸಿಂಪ್ಟಮ್ಸ್. ಯಾವುದಕ್ಕೆ? ಹಾರ್ಮೋನಲ್ ಇಂಬ್ಯಾಲೆನ್ಸ್, ಮೆಡಿಕಲ್ ಕಂಡೀಷನ್, ಲ್ಯಾಕ್ ಆಫ್ ಸ್ಲೀಪ್ ಅಥವಾ ಸ್ಟ್ರೆಸ್. ಇದನ್ನ ನಾವು ತಡೆಗಟ್ಟಕ್ಕಾಗಿಲ್ಲ ಅಂದ್ರು ನಮ್ಮ ಕೈಯಲ್ಲಿರೋದೇನು ಅಂದ್ರೆ ನ್ಯೂಟ್ರಿಷನಲ್ ಚಾಯ್ಸಸ್. 7 ಸೂಪರ್ ಕಾಂಬಿನೇಷನ್ಸ್ ನಿಮಗೋಸ್ಕರ. ಮಜ್ಜಿಗೆಯಲ್ಲಿರೋ ಪ್ರೋಬಯೋಟಿಕ್ಸ್, ಕರಿಬೇವಿನಲ್ಲಿರೋ ಅಯರ್ನ್ ನಮ್ಮ ಗಟ್ ಹೇರ್ ಆಕ್ಸಸ್ನ ಸಖತ್ ಸಪೋರ್ಟ್ ಮಾಡುತ್ತೆ. ಪಾಲಕ್ ಸೊಪ್ಪಲ್ಲಿರೋ ನಾನ್ ಹಿಮ್ ಅಯರ್ನ್, ವಿಟಮಿನ್ ಸಿ ನಿಂಬೆಹಣ್ಣಲ್ಲಿರೋದು ಕಾಂಬಿನೇಷನ್ ವೀಕ್ ರೂಟ್ಸ್ಗೆ ಸಪೋರ್ಟ್ ಮಾಡುತ್ತೆ. ಪಂಪ್ಕಿನ್ ಸೀಡ್ಸು ಮತ್ತೆ ಮೊಸರು, ಈ ಕಾಂಬಿನೇಷನ್ ಹೇರ್ ಥಿನ್ನಿಂಗ್, ಜಿಂಕ್ ಡೆಫಿಷಿಯನ್ಸಿಯಿಂದ ಆಗೋದನ್ನ ತಡೆಗಟ್ಟುತ್ತೆ. ಫ್ಲಾಕ್ಸ್ ಸೀಡ್ಸು ಮತ್ತೆ ಅಕ್ರೂಟ್, ವಾಲ್ನಟ್ಸ್ ಕಾಂಬಿನೇಷನ್ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಬೀಟ್ರೂಟ್ ಮತ್ತೆ ಆಮ್ಲಾ ಜ್ಯೂಸ್ ಬೇಗ ಹೇರ್ ಗ್ರೇ ಆಗೋದನ್ನ ತಡೆಗಟ್ಟುತ್ತೆ. ನಮ್ಮ ಎಳೆನೀರಲ್ಲಿರೋ ಎಲೆಕ್ಟ್ರೋಲೈಟ್ಸ್, ಸನ್ಫ್ಲವರ್ ಸೀಡ್ಸಿನ ವಿಟಮಿನ್ ಇ ಸಖತ್ ಕಾಂಬಿನೇಷನ್ ರೀ. ಮೆಂತ್ಯ ಮತ್ತೆ ಮೊಸರು ನಮ್ಮ ಮೈಕ್ರೋಬಯೋಮ್ ಬ್ಯಾಲೆನ್ಸ್ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ತುಂಬಾ ಡ್ಯಾಂಡ್ರಫ್ ಇರತ್ತಲ್ಲ, ಅವ್ರಿಗೂ ಅದು ಹೆಲ್ಪ್ ಮಾಡುತ್ತೆ. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು. ಕಮೆಂಟ್ಸ್ ಅಲ್ಲಿ ನನಗೋಸ್ಕರ ಒಂದು ಥಮ್ಸ್ ಅಪ್. ಸ್ವೀಟ್ಸ್ ಅಂದ್ರೆ ಬಹಳ ಇಷ್ಟನಾ? 5 ಕಾಮನ್ ಸ್ವೀಟ್ಸ್ ಅಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಚೆಕ್ಔಟ್ ಮಾಡೋಣ. ಫಸ್ಟ್, ಗುಲಾಬ್ ಜಾಮೂನ್, ಸಾಫ್ಟ್, ಜ್ಯೂಸಿ, ಹೆವಿ ಆನ್ ಸಕ್ಕರೆ ಅಂಡ್ ಗೀ, ಅರೌಂಡ್ 310 to 340 ಕ್ಯಾಲರೀಸ್. ಎರಡನೇದು ಜಿಲೇಬಿ, ಸೂಪರ್ ಕ್ರಿಸ್ಪಿ ಗೋಲ್ಡನ್ ಕಲರ್, ಇರ್ರೆಸಿಸ್ಟಿಬಲ್ ಇರತ್ತಲ್ವಾ, ಬಟ್ ಹೈ ಆನ್ ಕ್ಯಾಲರೀಸ್, ಅರೌಂಡ್ 420 to 450. ರಸಗುಲ್ಲ, ಇದು ನೋಡಿ ಲೈಟೆಸ್ಟ್ ಆಫ್ ಆಲ್ ಸ್ವೀಟ್ಸ್, ಇದು ಕೇವಲ 180 to 200 ಕಿಲೋ ಕ್ಯಾಲರೀಸ್ ಅಷ್ಟೇ. ಬೇಸನ್ ಲಾಡು, ಇದು ತುಪ್ಪದಲ್ಲಿ ಮತ್ತೆ ಗ್ರಾಮ್ ಫ್ಲೋರಲ್ ರಿಚ್ ಇದೆ, ಅರೌಂಡ್ 380 to 420 ಕ್ಯಾಲರೀಸ್. ಕ್ಯಾಶ್ಯೂ ಬರ್ಫಿ ಅಥವಾ ಕಾಜು ಕಟ್ಲಿ ಅಂತ ಏನ್ ಕರಿತೀವೋ, 450 to 470 ಕ್ಯಾಲರೀಸ್. ಈ 5 ಸ್ವೀಟ್ಸ್ ಅಲ್ಲಿ ಹೈಯೆಸ್ಟ್ ಕ್ಯಾಶ್ಯೂ ಬರ್ಫಿ, ಲೋವೆಸ್ಟ್ ರಸಗುಲ್ಲ. ಹಬ್ಬದ ಟೈಮಲ್ಲಿ ಸ್ವೀಟ್ ಇಲ್ದಂಗೆ ಹೇಗಿರಕ್ ಸಾಧ್ಯ? ಡೆಫಿನೆಟ್ಲಿ ತಗೋಬಹುದು. ಈ 3 ಪಾಯಿಂಟರ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಮೊದಲನೇದು, ಡೋಂಟ್ ಫೀಲ್ ಗಿಲ್ಟಿ, ಎಂಜಾಯ್ ಮಾಡಿ ತಗೊಳ್ಳಿ. ಒಂದು ಇಡೀ ಸ್ವೀಟ್ ಬಾಕ್ಸ್ ಇಂದ ನಿಮ್ಮ ಫೇವ್ರೆಟ್ ಸ್ವೀಟ್ ನ ಆಯ್ಕೆ ಮಾಡಿ. ಫಸ್ಟ್ ಊಟ ಮುಗಿಸಿ ತದನಂತರ ಸ್ವೀಟ್ ತಗೊಳ್ಳಿ. ನನ್ನ ಮೋಸ್ಟ್ ಫೇವ್ರೆಟ್ ಸ್ವೀಟ್ ಕಡುಬು. ನಿಮ್ದು ಯಾವುದು? ಕಮೆಂಟ್ ಅಲ್ಲಿ ಶೇರ್ ಮಾಡಿ. ನನ್ನ ಫೇವ್ರೆಟ್ ಕ್ಲೈಂಟ್ಸ್ ಅಲ್ಲಿ ಇವರೊಬ್ರು ಎಂಥ ಸ್ವೀಟ್ ಆರ್ಟ್ ಅಂದರೆ, ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ಇವ್ರ ಹೆಸರು ಲಲಿತಾ. ಇವ್ರನ್ನ ಭೇಟಿಯಾದಾಗ ನನಗೆ ತುಂಬ ಟೆನ್ಷನೇ ಆಗಿಬಿಟ್ಟಿತ್ತು. ಅವ್ರ ಶುಗರ್ಸ್ 400ಕ್ಕೆ ಮೇಲೆ ಇರ್ತಾ ಇತ್ತು. 354 ಡೈಲಿ ಆವ್ರೇಜ್ ಇಂದ 162ಗೆ 14 ಡೇಸ್ ಅಲ್ಲೇ ಆಯ್ತು. ಹೇಗೆ? ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ಬರೋಕ್ಕಿಂತ ಮುಂಚೆ? ಕಷಾಯಗಳು ಕುಡ್ಕೊಂಡಿದ್ದು ಮೇಡಮ್. ಊಟ ಮಾಮೂಲಿನೇ ತಿಂತಾ ಇದ್ದೆ, ಜಾಸ್ತಿ ಅನ್ನ ರೈಸ್ ಐಟಮ್ ತಿಂತಾ ಇದ್ದೆ. ಮಾತ್ರ ಬಂದ್ಮೇಲೆ ನೀವು ಎಲ್ಲಾನು ಈ ತರ ಫುಡ್ ತಗೊಳ್ಬೇಕು ಅಂತ ಸಜೆಷನ್ ಮಾಡಿದ್ರು. ಅದಕ್ಕಿಂತ ಮುಖ್ಯವಾಗಿ ಬಂದಿದ ತಕ್ಷಣ ನೀವು ಮತ್ತೆ ನಿಮ್ ಜೊತೆ ಟೀಮ್ ತುಂಬಾ ರೆಸ್ಪೆಕ್ಟ್ ಕೊಡ್ತು. ಅದಕ್ಕೆ ಶುಗರು ನನಗೆ ಅರ್ಥ ಬಿಟ್ಟು ನಮ್ಮ ಕಂಪನಿ ನಂಬಿ ಬಂದ ಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ ಲಲಿತಾ ಅವರ ಕಿಚನಿಂದಾನೆ ಅವರ ಊಟದ ವಿಧಾನವನ್ನು ಬದಲಾವಣೆ ಮಾಡಿದಾಗ ಇಷ್ಟು ಚೆನ್ನಾಗಿ ಶುಗರ್ಸ್ ಕಂಟ್ರೋಲಿಗೆ ಬಂತು ನೋಡಿ. ಇದಕ್ಕಿಂತ ನಮಗೇನು ಬೇಕು? ನಾವೇನು 2 ವಾರದ ಮಾರ್ಗದರ್ಶನ ಕೊಡ್ತೀವೋ ಅವರ ಲೈಫನ್ನು ಅದರ ಮೇಲೆ ಅವರು ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು.